ನಮಸ್ಕಾರ ಏನ್ರಿ ಮುರಳಿ ಸ್ಪೆಷಲ್ ಅಡುಗೆ ಇವತ್ತಿನಿಂದ ನಮ್ಮ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ವಿಶೇಷ ಅಡುಗೆಗಳು ಯಾರು ತೋರಿಸ್ತಾ ಇದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಹಳ್ಳಿ ಮನೆ ಸ್ಪೆಷಲು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರದಲ್ಲಿ ಹಳ್ಳಿ ಮನೆ ಅಂದರೆ ಫೇಮಸ್ಸು ಹಳ್ಳಿ ಮನೆಯ ವಿಶೇಷವಾದ ಯುಗಾದಿ ಹಬ್ಬದ ಅಡುಗೆಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದು ವಿಶೇಷವಾಗಿ ಇವತ್ತು ಮಾಡಿದ್ದಾರೆ ಹಲಸಿನ ಹಣ್ಣಿನ ಪಾಯಸ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮಸ್ಕಾರ ಏನ್ರಿ ಮುರಳಿ ಅವರೇ ವಿಶೇಷವಾದ ಕಾರ್ಯಕ್ರಮ ಯುಗಾದಿ ಹಬ್ಬದ ವಿಶೇಷವಾದ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರಿ ನಾವೆಲ್ಲ ಕಾಯ್ತಾ ಇದ್ದೀವಿ ಏನಪ್ಪ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ಅಂತ ಕೇಳ್ತಿದ್ರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸುಚಿ ಕಿಚಿ ವಿತ್ ಮುರಳಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ. ಫಿಸಿಕಲಿ ರಿಫೈನ್ಡ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ತಗೊಳ್ಳಿ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಇದು ಕೇವಲ ಹೆಲ್ತ್ ಡ್ರಿಂಕ್ ಅಲ್ಲ, ನಮ್ಮ ಆರೋಗ್ಯದ ಪಾರಂಪರಿಕ ಆಹಾರ. ತುಂಬಾ ದಿವಸದಿಂದ ಜನಗಳೆಲ್ಲ ಕೇಳ್ತಾ ಇದ್ರು ಮುರಳಿ ಅವರೇ ಒಂದು ವಿಶೇಷವಾದ ಅಡುಗೆ ತೋರಿಸ್ಬೇಕು, ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ, ಮಾರ್ಚಲ್ಲಿ ಯುಗಾದಿ ಹಬ್ಬ ಬಂದರೆ ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಅಡುಗೆಗಳನ್ನ ತೋರಿಸ್ಬೇಕು ನೀವು ಅಂತ ತುಂಬ ಜನ ನಮಗೆ ಕೇಳಿದರು. ತುಂಬ ದಿವಸ ಅಂದ್ಕೊಳ್ತಾ ಇದ್ವಿ ಯಾರನ್ನು ಕರೆಸೋದು ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬಕ್ಕೆ, ಯಾರನ್ನು ಕರೆಸಿದ್ರೆ ಅನುಕೂಲ ಆಗುತ್ತೆ, ಯಾರು ಯುಗಾದಿ ಹಬ್ಬಕ್ಕೆ ಬೆಂಗಳೂರಿನಲ್ಲಿ ವಿಶೇಷವಾದ ಅಡುಗೆಗಳನ್ನ ತಮ್ಮ ಹೋಟೆಲ್ನಲ್ಲಿ ಮಾಡ್ತಾರೆ ಅಂತ ಯೋಚನೆ ಮಾಡಿದಾಗ ಕಳೆದ 25 ವರ್ಷಗಳಿಂದ ಬೆಂಗಳೂರಿನಲ್ಲಿ ಮನೆ ಮಾತಾಗಿರುವಂಥವ್ರು ಮಲ್ಲೇಶ್ವರದಲ್ಲಿರ್ತಕ್ಕಂಥ ಹಳ್ಳಿ ಮನೆಯವರು. ಈ ಹಳ್ಳಿ ಮನೆಯವರು ಇದ್ದಾರಲ್ಲ ಅದ್ಭುತವಾದಂಥ ಕಲಾಕಾರರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಬ್ಬದ ಅಡುಗೆಗಳನ್ನ ಜನಗಳಿಗೆ ಉಣಬಡಿಸೋಕ್ಕೆ ಶುರು ಮಾಡಿದ್ದೇ ಹಳ್ಳಿ ಮನೆಯವರು. ತುಂಬ ಜನಕ್ಕೆ ಮನೆಗಳಲ್ಲಿ ರುಚಿಕರವಾದಂತಹ ಎಲ್ಲ ಭಕ್ಷ್ಯ ಭೋಜಗಳನ್ನು ಒಂದು ಎಲೆಯಲ್ಲಿ ಬಡಿಸ್ಕೊಂಡು ಮನೆಯಲ್ಲಿ ಮಾಡಿಕೊಂಡು ತಿನ್ನೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಬ್ಯುಸಿ, ಎಲ್ರಿಗೂ ಕೆಲಸ, ಅಯ್ಯೋ ಏನೋ ಒಂದು ತೊಗೊಂಡು ತಿಳ್ಕೊಂಡು ಹಬ್ಬ ಮಾಡ್ಬೋಣ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಮನಗಂಡಂಥ ಸಂಜೀವ್ ರಾವ್ ಅವರು ಅವರ ಮಗನ ಸಹಾಯದೊಂದಿಗೆ, ಅವರ ಮಗನೇ ರಾಘವೇಂದ್ರ ಅವರು ಸೇರ್ಕೊಂಡು ಒಳ್ಳೆ ಐಡಿಯಾ ಮಾಡಿದ್ರು. ಇನ್ಮೇಲೆ ಹಿಂಗಿರಬಾರ್ದು ಬಿಸ್ನೆಸ್ಸು, ಮನೆಯಲ್ಲಿ ಅಡುಗೆ ಮಾಡ್ಕೊಳ್ದಿದ್ರು ಪರವಾಗಿಲ್ಲ, ನಮ್ಮ ಹೋಟ್ಲಿಗೆ ಬಂದರೆ ಅವ್ರಿಗೆ ತೃಪ್ತಿಯಾದಂತಹ ಹಬ್ಬದ ಅಡುಗೆ ಸಿಗಬೇಕು, ಹಬ್ಬದ ಊಟ ಸಿಗಬೇಕು, ಹಬ್ಬದ ವಿವಿಧ ಖಾದ್ಯಗಳು ಸಿಗಬೇಕು ಅನ್ನೋದೊಂದು ಥಾಟ್ಸ್ ಬಂದು ಶುರು ಮಾಡಿದ್ದೆ ಹಳ್ಳಿ ಮನೆ. ಮಲ್ಲೇಶ್ವರದ 3ನೇ ಕ್ರಾಸ್ನಲ್ಲಿ ಹಳ್ಳಿ ಮನೆ ಶುರು ಆಗಿ ಮುಂದಿನ ವರ್ಷಕ್ಕೆ 25 ವರ್ಷ ಆಗಿಬಿಡುತ್ತೆ. ತುಂಬ ಅದ್ಭುತವಾದಂಥ ಅಡುಗೆಗಳನ್ನ ಮಾಡುವಂಥವ್ರು, ಅದ್ಭುತವಾದಂಥ ಒಂದು ಊಟಗಳನ್ನ ತಿನ್ನಬೇಕು, ಒಂದು ಹಬ್ಬದ ಊಟ ತಿನ್ನಬೇಕು ಅಂದರೆ ಇರುವಂಥ ಏಕೈಕ ಪಾಯಿಂಟು ನಮ್ಮ ಹಳ್ಳಿ ಮನೆ. ಇವತ್ತು ಹಳ್ಳಿ ಮನೆಯಿಂದ ಬಂದಿದ್ದಾರೆ ಧರ್ಮರಾಯರು. ಆ ಧರ್ಮರಾಯರಲ್ರಿ, ಅಲ್ಲಿಯ ಮೇನ್ ಶೆಫ್ ಧರ್ಮರಾಯರು ಬಂದಿದ್ದಾರೆ. ನಾನಂತೂ ಈ ವಾರದಲ್ಲಿ ಬೇಜಾರು ಅಡುಗೆ ಮಾಡಿಸ್ತಾ ಇದ್ದೀನಿ. ಅಂದರೆ ಯುಗಾದಿ ಹಬ್ಬದ ತನಕ ವೈವಿಧ್ಯಮಯ ಹಳ್ಳಿ ಮನೆಯ ಸ್ಪೆಷಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಧರ್ಮಯ್ಯ ಅವರು ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ಧರ್ಮಯ್ಯ ನಮಸ್ಕಾರ, ಬನ್ನಿ. ಏನು ನಿಮ್ಮ ಹೆಸರು? ಧರ್ಮಯ್ಯ ತಾನೇ? ಕರೆಕ್ಟಾಗಿ ಹೇಳಿದ್ನಾ? ಯಾವ ಊರವ್ರು ನೀವು? ಕುಂದಾಪುರ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಒಂದು 45 ಇಲ್ಲ 38 ವರ್ಷ ಆಯ್ತು. ಮದುವೆ ಆಗಿದೆಯಾ? ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಏನು ಮಾಡ್ತಾರೆ ಮಕ್ಕಳು? ಮಕ್ಕಳು ಓದ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ ನೀವು? ಅಡುಗೆ ಮಾಡೋದು ಶುರು ಮಾಡಿ ಒಂದು 40 ವರ್ಷದಿಂದ ಶುರು. ಈ ಹಳ್ಳಿ ಮನೆಗೆ ಸೇರಿ ಎಷ್ಟು ವರ್ಷ ಆಯಿತು? ಇಲ್ಲಿ ಸೇರಿ ಒಂದು 20 ವರ್ಷ ಆಯಿತು. ನೋಡಿ, 20 ವರ್ಷ ಒಂದು ಹೋಟ್ಲಿನಲ್ಲಿ ಒಬ್ಬ ಶೆಫ್ ಇದ್ದಾರೆ ಅಂತ ಹೇಳಿದ್ರೆ ಆ ಹೋಟೆಲಿನ ಓನರ್ ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಾಗ್ಲೇ 20 ವರ್ಷ ಒಬ್ಬೊಬ್ಬರು ಶೆಫ್ಗಳಿರೋಕ್ಕೆ ಸಾಧ್ಯ. 20 ವರ್ಷದಿಂದ ಹಳ್ಳಿ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಳ್ಳಿ ಮನೆಯ ವೈವಿಧ್ಯಮಯ ಅಡುಗೆಗಳನ್ನ ಮಾಡೋಕ್ಕೆ. ಏನು ಮಾಡ್ತೀರಿ ಅಡುಗೆ ಇವತ್ತು? ಈಗ ಪಾಯಸ ಮಾಡ್ತೀವಿ. ಏನು ಪಾಯಸ? ಪಾಯಸ, ಜಾಕ್ ಫ್ರೂಟ್ ಪಾಯಸ ತಂದ್ಬಿಟ್ಟಿದ್ದಾರೆ. ನಾನು ಅಂದ್ಕೊಳ್ತಾ ಇದ್ದೆ ಇವಾಗೆಲ್ಲಪ್ಪ ಸಿಗುತ್ತೆ ಈ ಹಲಸಿನ ತೊಳೆ ಅಂತ. ಹಲಸಿನ ತೊಳೆನ ಹಿಡ್ಕೊಂಡು ಬಂದಿದ್ದಾರೆ, ಘಮ ಘಮ ಅಂತ ಇದೆ. ಸರ್ ಒಂದು ಸರಿ ಜಾಕ್ ಫ್ರೂಟ್ ಪಾಯಸ ಅಂದರೆ ಹಲಸಿನ ಹಣ್ಣಿನ ಪಾಯಸ ತಿನ್ನೋಡಿ ಮುಳ್ಳಿಯವರೇ ಕಳೆದೋಗ್ಬಿಡ್ತೀರಾ. ಯಾಕಂದರೆ ನಮ್ಮ ಈ ಹಳ್ಳಿ ಮನೆಯಲ್ಲಿ ಈ ಪಾಯಸ ತುಂಬ ಫೇಮಸ್ಸು ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಯುಗಾದಿ ಹಬ್ಬದ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಜಾಕ್ ಫ್ರೂಟ್ ಪಾಯಸ. ಹಲಸಿನ ಪಾಯಸಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಹಲಸಿನ ತೊಳೆ, ತುಪ್ಪ, ಕಾಯಿ ತುರಿ, ಅಕ್ಕಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಲವಂಗ. ಧರ್ಮಯ್ಯವರಿಗೆ ಭಯ ಬಂದ್ಬಿಟ್ಟಿದೆ. ಏನಪ್ಪ, ನಾವು ಹೋಟ್ಲಲ್ಲಿ 100 ಜನಕ್ಕೆ ಅಡುಗೆ ಮಾಡ್ತೀವಿ, ಇಲ್ಲೆಲ್ಲ ಲೈಟೆಲ್ಲ ಹಾಕ್ಬಿಟ್ಟು ಹಿಂಗೆಲ್ಲ ತೋರಿಸ್ಬಿಟ್ಟು ಭಯ ಬಿದ್ಬಿಡಿ. ಏನೀಗ ಭಯ ಬೀಳ್ತೀರಾ? ಮನೇಲಿ ಅಡುಗೆ ಮಾಡ್ತೀರಾ ನೀವು? ಮನೇಲಿ ಮಾಡಿಲ್ಲ. ನಿಮ್ಮ ಹೆಂಡತಿ ಮಾಡ್ತಾರಾ? ಯಾವತ್ತಾರು ಒಂದಿನ ಮನೇಲಿ ಅಡುಗೆ ಮಾಡೇ ಇಲ್ವಾ ನೀವು? ಮಾಡಲ್ಲ. ನಿನ್ನ ಫಂಕ್ಷನ್ ಇದು ಮಾಡ್ತೀವಿ ಸರ್, ಒಬ್ಬರಿಬ್ಬರಿಗೆಲ್ಲ ಆಗಲ್ಲ ಸರ್. ಒಂದು 50 ಜನ 100 ಜನ ಇದ್ರೆ ಹೇಳಿ ಬಂದು ಮಾಡ್ತೀವಿ ಅಂತ. ಬಟ್ ಏನು ಮಾಡೋದು ನಾವಿಲ್ಲಿ ಇವತ್ತೇನೋ ಕಷ್ಟಪಟ್ಕೊಂಡು ಮಾಡಿಬಿಡಿ. ಓಕೆ, ಶುರು ಮಾಡೋಣ. ಏನು ಕೊಳ್ಳಿ ಫಸ್ಟ್ ನಿಮಗೆ? ಫಸ್ಟ್ ನೀರು ಹಾಕೊಳ್ಳಿ. ಸಾಕಾ? ಅಷ್ಟೇ ನೀರು? ಎಷ್ಟು ಗ್ಲಾಸ್ ಪಾಯಸ ಮಾಡ್ತಾ ಇದ್ದೀರಾ ಗುರುಗಳೇ? ಎಷ್ಟು ಬೇಕು? ಒಂದು 5 ಜನ ಇದೀವಿ, ನನಗೆ 5 ಗ್ಲಾಸ್ ಕುಡಿಬೋದಾ? ಕುಡಿಬೋದು. ನಾವು ತಿನ್ನೋದ್ರಲ್ಲ ತುಂಬ ಫೇಮಸ್ಸು, ಗೊತ್ತಿಲ್ಲ ನಿಮ್ಗೆ ಇನ್ನ. ಆಯ್ತು. ಹಳ್ಳಿ ಮನೆಯ ವಿಶೇಷವಾದ ಅಡುಗೆ
ಹಲಸಿನ ಹಣ್ಣಿನ ಪಾಯಸ, ಜಾಕ್ ಫ್ರೂಟ್ ಪಾಯಸ. ನೀರು ಹಾಕ್ಕೊಂಡಿದ್ದಾರೆ, ನೀರು ಕಾಯ್ತದೆ. ನೆಕ್ಸ್ಟ್ ಏನು ಹಾಕೊಳ್ತೀವಿ? ನೆಕ್ಸ್ಟ್ ಹಣ್ಣು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಧರ್ಮರಾಯರು ಬಂದಿದ್ದಾರೆ. ಒಂದು ಹಲಸಿನ ಹಣ್ಣಿನ ಪಾಯಸ ಮಾಡ್ತಾಯಿದ್ದಾರೆ, ಹಳ್ಳಿ ಮನೆಯ ಸ್ಪೆಷಲ್ ಅಡುಗೆ. ಒಂದು 5 ರಿಂದ 6 ತೊಳೆ ತೊಗೊಂಡಿದ್ದಾರೆ. ಹಣ್ಣಾಗಿರುವಂಥ ಚೆನ್ನಾಗಿ ಹಣ್ಣಾಗಿರಬೇಕು ಅಂಥ ತೊಳೆ ತೊಗೊಂಡು ಒಳಗಡೆ ಇರೋ ಬೀಜವನ್ನೆಲ್ಲ ತೆಗೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿದ್ದಾರೆ. ಅಲ್ಲಿ ಒಂದು 3-4 ಗ್ಲಾಸಷ್ಟು ನೀರಿದೆ, ನೀರು ಕುದೀತಾ ಇದೆ, ಅದಕ್ಕೆ ಹಾಕೋತಾರೆ ಅಂದ್ಕೊಂಡಿದ್ದೀನಿ. ಹಾಕ್ತೀರಾ? ಹಾಕ್ತೀನಿ. ಒಂದು 1/4 kg ಇದೆಯಾ ಅದು ಹಣ್ಣೆಲ್ಲ ಹಾಕಿದ್ದು ನಾವು? 6 ತೊಳೆ. 6 ತೊಳೆ ಹಾಕಿದ್ದೀವಿ. ಒಂದು ಅರ್ಧ kgಯಷ್ಟು ಉಂಡೆ ಬೆಲ್ಲ. ಏನು ಮಾಡ್ತೀರಿ ಇದನ್ನ? ಇದು ಪಾಯಸ ನೀರಲ್ಲಿ ಹಾಕ್ತೀವಿ. ಅದಕ್ಕೆ ಹಾಕ್ಬಿಡ್ತೀರಾ? ಅದೆಲ್ಲ ಹಾಕ್ತೀವಿ. ಓಕೆ. ಈ ಹಲಸಿನ ಹಣ್ಣು ಹಾಕಿದೀವಲ್ಲ ನಾವು, ಇದಕ್ಕೆ ಎಷ್ಟು ತನಕ ಬೇಬೇಕಿದು? ಇದು ಒಂದು 10 ನಿಮಿಷ ಸಾಕಾ? ಸಾಕು ಮೆತ್ಕಾಗ್ಬಿಡುತ್ತಾ ಅದು? ಮೆತ್ತಗಾಗ್ಬಿಡುತ್ತೆ. ಇನ್ನೇನು ಪಾಯಸ ಮಾಡ್ತೀರಾ ನೀವು ಹಳ್ಳಿ ಮನೆಯಲ್ಲಿ? ಗೋಧಿ ಕಡಿ, ಆಮೇಲೆ ಅವಲಕ್ಕಿ, ಆಮೇಲೆ ಆಮೇಲೆ ಇದು ಸಬ್ಬಕ್ಕಿ, ಆಮೇಲೆ ಶಾವಿಗೆ, ಇವೆಲ್ಲ ಪಾಯಸಗಳು. ಒಂದು 10 ಥರ ಪಾಯಸ ಮಾಡ್ತೀರಾ? ಕಡಲೆಬೇಳೆ. ಅಂದ್ರೆ ಪ್ರತಿ ದಿನವೂ ಒಂದೊಂದು ಥರ ಪಾಯಸನ? ಒಂದೊಂದು ಇದು ಯುಗಾದಿ ಹಬ್ಬ ಸ್ಪೆಷಲ್ ಪಾಯಸ. ಯುಗಾದಿ ಹಬ್ಬ. ಇವತ್ತು ನಾವೇನು ಅಡುಗೆಗಳು ತೋರಿಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಹಳ್ಳಿ ಮನೆಯಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಸಿಗುವಂಥ ವಿಶೇಷವಾದ ಅಡುಗೆಗಳು. ಇವತ್ತು ನಾವು ಮಾಡ್ತಾ ಇದ್ದೀವಿ ಹಲಸಿನ ಹಣ್ಣಿನ ಪಾಯಸ. ಹಲಸನ್ನು ತೊಗೊಂಡಿದ್ದೀವಿ, ಒಂದು 6 ತೊಳೆ ಸಣ್ಣದಾಗಿ ಹೆಚ್ಚಿದ್ದೀವಿ, ನೀರಲ್ಲಿ ಹಾಕಿದ್ದೀವಿ, ಕುದಿಸ್ಕೊಳ್ತಾ ಇದ್ದೀವಿ. ಒಂದು ಅರ್ಧ kgಯಷ್ಟು ಉಂಡೆ ಬೆಲ್ಲ ಇದೆ, ಇದನ್ನು ಅದಕ್ಕೆ ಹಾಕ್ತೀವಿ. ಹಾಕೋಬೋದು, ಹಾಕೊಳ್ಳಿ. ಕಣ್ಣು ಹೇಳ್ತೇನೆ ನಿಮ್ದೆಲ್ಲನೂ? ಕಣ್ಣು ಹೇಳ್ತೇನಾ? ಕಣ್ಣು. ಓಕೆ. ಅಚ್ಚ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತಾ, ಉಂಡೆ ಬೆಲ್ಲ ಚೆನ್ನಾಗಿರುತ್ತಾ? ಉಂಡೆ ಬೆಲ್ಲ ಚೆನ್ನಾಗಿದೆ. ಇಲ್ಲಿ ಹಲಸಿನ ಹಣ್ಣು ಕುದೀತಾ ಇದೆ, ಅದ್ರ ಜೊತೆಗೆ ಒಂದು ಅರ್ಧ kg ಬೆಲ್ಲವನ್ನು ಹಾಕಿದ್ದೀವಿ, ಉಂಡೆ ಬೆಲ್ಲವನ್ನು ಹಾಕಿದ್ದೀವಿ. ಈಗ ಇದಕ್ಕೆ ಕಾಯಿ ಮತ್ತು ಅಕ್ಕಿನ ರುಬ್ಬಿ ಹಾಕ್ತಾರೆ. ಇವೆಲ್ಲ ನಮ್ಮ ಹಳ್ಳಿ ಮನೆಯ ವಿಶೇಷವಾದ ಅಡುಗೆಗಳು. ಯಾಲಕ್ಕಿ ಎಷ್ಟು ಹಾಕ್ತೀನಿ? ಏಲಕ್ಕಿ 3 ಪೀಸ್. 3 ಪೀಸ್ ಏಲಕ್ಕಿ ಸಾಕಾ? ಸಾಕು. 1 ಸ್ಪೂನು, 2 ಸ್ಪೂನು, 3 ಸ್ಪೂನು, 4 ಸ್ಪೂನು. 4 ಸ್ಪೂನಿನಷ್ಟು ಅಕ್ಕಿ. ನೀರು ಹಾಕೋಬೇಕು. ಹಂಗೆ ರುಬ್ಬಿಟ್ಟಿರೋ ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಡಿ ಅದಕ್ಕೆ. ನನ್ನ ಫ್ಯಾಮಿಲಿಯ ಆರೋಗ್ಯ ದಿನದ ಪ್ರಾರಂಭದಿಂದಲೇ ಶುರುವಾಗುತ್ತೆ. ಟಾಡಾ! ಇದು ನಿನ್ನ ಬೋನ್ ಸ್ಟ್ರೆಂತ್ ಮತ್ತೆ ಮೆಮೊರಿ ಪವರ್ಗೆ, ಇದು ನಿಮ್ಮ ಜಾಯಿಂಟ್ ಪೇನ್ಗೆ, ಇದು ನಿಮ್ಮ ಶುಗರ್ಗೆ, ಇದು ನಿಮ್ಮನ್ನ ಇಡೀ ದಿನ ಎನರ್ಜೆಟಿಕ್ ಆಗಿರ್ಸೋದಕ್ಕೆ. ನನ್ನ ಕುಟುಂಬದ ಆರೋಗ್ಯ ನನ್ನ ಜವಾಬ್ದಾರಿ. ಅದಕ್ಕಾಗಿಯೇ ನಮ್ಮೆಲ್ಲರ ಪ್ರತಿದಿನ ಮಿಲ್ಲೆಕ್ಸ್ ಚೂರ್ಣಂನಿಂದಲೇ ಶುರುವಾಗುತ್ತೆ. ಇದರಲ್ಲಿ 9 ಬಗೆಯ ಸಿರಿಧಾನ್ಯಗಳು, 30 ವಿಧವಾದ ಪದಾರ್ಥಗಳು, ಜೊತೆಗೆ 18 ಮುಖ್ಯ ಆಯುರ್ವೇದಿಕ ಮೂಲಿಕೆಗಳಿವೆ. ಹಾಗಾಗಿ ಇಡೀ ದಿನ ಎನರ್ಜಿಯೊಂದಿಗೆ ನಿಮ್ಮನ್ನ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತೆ. ಇದು ಕೇವಲ ಹೆಲ್ತ್ ಡ್ರಿಂಕ್ ಅಲ್ಲ, ನಮ್ಮ ಆರೋಗ್ಯದ ಪಾರಂಪರಿಕ ಆಹಾರ. ಚಿನಹ ಪ್ಯೂರ್ ಆಯಿಲ್ ಫ್ರೀ ಆಡ್ ಹುಷಾರಾಗಿರಿ. ಬನ್ನಿಮ್ಮ. ಅಣ್ಣ ಪ್ಯೂರ್ ಆಯಿಲ್ ಕೊಡಿ. ಪ್ಯೂರ್ ಅಂದ್ರೆ ಸನ್ ಪ್ಯೂರ್. ಏನ್ ವ್ಯತ್ಯಾಸ? ಬೇರೆ ಎಣ್ಣೆ ಹೇಗೆಗೋ ರೀಫೈನ್ ಆದ್ರೆ ಸನ್ ಪ್ಯೂರ್ ಮಾತ್ರ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಗವರ್ಮೆಂಟ್ ಸರ್ಟಿಫೈಡ್ ಪೇಟೆಂಟೆಡ್ ಟೆಕ್ನಾಲಜಿಯಿಂದ ಫಿಸಿಕಲಿ ರೀಫೈನ್ ಆಗುತ್ತೆ. ಆದ್ರೆ ಡಕೋಟಾ ಆಡ್ ಅಲ್ಲಿ ವಡೆ ತಿಂದು ಎಣ್ಣೆ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದಾರಲ್ಲ ಈ ಆಡು, ಇದು ಕಾಮಿಡಿ. ಎಷ್ಟೋ ವರ್ಷಗಳಿಂದ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ, ನಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಬಳಸ್ತಾ ಇರೋದು ಸನ್ ಪ್ಯೂರೇ. ಹಾಗಿದ್ರೆ ಸನ್ ಪ್ಯೂರೇ ಕೊಡಿ. ಹುಷಾರಾಗಿರಿ. ಫಿಸಿಕಲಿ ರಿಫೈನ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲೇ ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕಾಯಿ ತುರಿ ಮತ್ತು ಅಕ್ಕಿ, ಒಂದು 3 ಏಲಕ್ಕಿನ ಹಾಕಿ ಚೆನ್ನಾಗಿ ನುಣ್ಣದಾಗಿ ರುಬ್ಕೊಂಡಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಷ್ಟು ನುಣ್ಣಾಗಿ ರುಬ್ಬೇಕು. ಇವಾಗ ಇದನ್ನ ಹಾಕೊಳ್ತೀರಾ? ಹಾಕೊಳ್ಳಿ. ಯಾವ ಅಕ್ಕಿ ಬೇಕಾದ್ರೆ ಹಾಕ್ಬೋದ ಇದಕ್ಕೆ? ಯಾವ ಅಕ್ಕಿ ಬೇಕಾದ್ರೆ ಊಟದಕ್ಕೆ ಹಾಕೋಬಹುದು ಆರಾಮಾಗಿ. ನೋಡಿದ್ರಾ, ಹೋಟೆಲಲ್ಲಿ ಮಾಡೋ ಅಡುಗೆಗಳು ಕಡಿಮೆ ಸಾಮಗ್ರಿಗಳನ್ನ ಬಳಸಿ ರುಚಿಯಾಗಿ ಮಾಡುವಂಥ ಅಡುಗೆಗಳು. ಎಷ್ಟು ತನಕ ಕುದಿಬೇಕು? 10 ನಿಮಿಷ. 10 ನಿಮಿಷ ಸಾಕಾ? ಅಂದ್ರೆ ನೀವು ಒಂದು ಅರ್ಧ ಗಂಟೆಗೆ ಪಾಯಸ ಮಾಡ್ಬಿಡ್ತೀರಾ? ಅರ್ಧ ಗಂಟೆಗೆ ಹಲಸಿನ ಹಣ್ಣಿನ ಪಾಯಸ ತಯಾರಾಗುತ್ತೆ. ಸ್ವಲ್ಪ ಅರ್ಧ ಗಂಟೆ, ಜಾಸ್ತಿ ಅಂದ್ರೆ ಇನ್ನೂ ಜಾಸ್ತಿ. ಹೌದಾ? ಈ ಬಾರಿ ಯುಗಾದಿ ಹಬ್ಬಕ್ಕೆ ಊಟದಕ್ಕೆ ಇದಿರುತ್ತಾ? ಇದೆ. ಓಕೆ. ಎಲೆ ಮೇಲೆ ಎಷ್ಟು ಐಟಮ್ ಹಾಕ್ತೀರಾ? 20 ಐಟಮ್ ಹಾಕ್ತೀವಿ. 20 ಐಟಮ್. ನೋಡಿದ್ರಾ, ಯುಗಾದಿ ಹಬ್ಬ ಅಂದ್ರೆ 20 ಐಟಮ್ ಎಲೆ ಮೇಲೆ ಹಾಕೊಂಡು ಬಡಿಸ್ಕೊಂಡು ಹೊಟ್ಟೆ ತುಂಬಷ್ಟು 3 ಸರಿ ಹಾಕ್ಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಹಳ್ಳಿ ಮನೆಯ ಸ್ಪೆಷಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಇಲ್ಲಿ ಪಾಯಸ ರೆಡಿ ಆಯಿತು. ಇಷ್ಟೇನಾ? ಇಷ್ಟೇ. ಪಾಯಸ ತಯಾರಾಗೋದು ಇಷ್ಟೇ. ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಡ್ತಾರೆ. ತುಪ್ಪದ ಒಗ್ಗರಣೆಗೆ ಏನಂದ್ರೆ ತುಪ್ಪ ಹಾಕಿ ಅದಕ್ಕೊಂದು ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕಿ ಇದು ಲವಂಗ ಒಂದು 2 ಪೀಸ್. ಲವಂಗ ಬೇಕಾ? ಓಕೆ, ಡನ್. ತುಪ್ಪ ಹಾಕೊಂಡಿದೀವಿ. ತುಪ್ಪನೇ ಈ ಪಾಯಸಕ್ಕೆ ಒಂದು ಪುಷ್ಟಿಯನ್ನ, ರುಚಿಯನ್ನ ಕೊಡುವಂಥದ್ದು. ತುಪ್ಪ ಹಾಕಿದ್ದಾರೆ, ಒಳ್ಳೆ ತುಪ್ಪ. ಆಮೇಲೆ ಗೋಡಂಬಿ ಹಾಕಿರಿ. ಎಷ್ಟು ಬೇಕು ಗೋಡಂಬಿ ಹಾಕೊಳ್ಳಿ.
ಇದಕ್ಕೇನು ಅಳತೆ ಗಿಳ್ತೇನಿಲ್ಲ, ಅಳತೆಗೇನಿಲ್ಲ. ಎಷ್ಟು ಬೇಕಾದ್ರೆ ಹಾಕೋಬೋದು. ಎಷ್ಟು ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ತಿನ್ನೋಷ್ಟು ಹಾಕೋಬೋದು. ಚೆನ್ನಾಗಿ ಸ್ವಲ್ಪ ಗೋಡಂಬಿ ಕಲರ್ ಬರಬೇಕು ತುಪ್ಪದಲ್ಲಿ. ಆಮೇಲೆ ನೀವು ಕಲರ್ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ದ್ರಾಕ್ಷಿನ ಹಾಕಬೇಕು. ಆವಾಗ ನೀಟಾಗಿ ಇಲ್ಲಾಂದರೆ ನೀವು ಇದು ಸೀದೋಗ್ಬಿಡುತ್ತೆ, ಅದು ಬೆಂದಿರಲ್ಲ, ಹಂಗೆಲ್ಲ ಆಗ್ಬಿಡುತ್ತೆ. ನೋಡಿ, ತುಪ್ಪದಲ್ಲಿ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿಯನ್ನು ಕರಿಬೇಕು ಅಂತಾರಲ್ಲ, ಆ ಥರ ಇದು. ಡ್ರೈ ಫ್ರೂಟ್ಸು ಯಾವ್ದ್ಯಾವ್ದಿರುತ್ತೋ ಮನೇಲಿ ಅದನ್ನೆಲ್ಲ ಹಾಕ್ಕೋಬೋದು. ಪಿಸ್ತಾ, ಬಾದಾಮಿ, ಇನ್ನೇನೇ ನಿಮಗೆ ಡ್ರೈ ಫ್ರೂಟು ಇಷ್ಟ ಆಗುತ್ತೋ ಇದ್ರ ಜೊತೆ ಬೇಕಾದ್ರೆ 2-3 ಖರ್ಜೂರ ಹಾಕ್ಕೋಬೋದು. ಸಕ್ಕತ್ಕಿ ತಾಕತ್ಕಿದ್ದವ ಮಜವಾಗಿರುತ್ತೆ. ನಿಮಗೆ ಹಾಕಿದ್ಮೇಲೆ ಗೊತ್ತಾಗುತ್ತೆ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ದ್ರಾಕ್ಷಿ ಸ್ವಲ್ಪ ದಪ್ಪ ಆಗುತ್ತೆ. ಆವಾಗ ನಿಮಗೆ ಒಂದು ನೋಡಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಎಲ್ಲನೂ. ಹಾಕಿ. ಯುಗಾದಿ ಈ ಸರಿ ಯುಗಾದಿ ಜೋರು. ನೋಡಿ ಎಷ್ಟು ಸುಲಭವಾಗಿ 10-20 ನಿಮಿಷದೊಳಗೆ ಒಂದು ಒಳ್ಳೆ ಹಲಸಿನ ಹಣ್ಣಿನ ಪಾಯಸನ ನೀವು ನಿಮ್ಮಲ್ಲಿ ತಯಾರು ಮಾಡ್ಕೋಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮ ಅಡುಗೆ ಮಾಡಕ್ಕೆ ಬಂದಿದ್ದಾರೆ ಹಳ್ಳಿ ಮನೆ ಹೋಟ್ಲಿಂದ. ಮಲ್ಲೇಶ್ವರ 3ನೇ ಕ್ರಾಸಲ್ಲಿದೆ. ಹಬ್ಬದ ಅಡುಗೆ ಅಂದ ತಕ್ಷಣ ಹಳ್ಳಿ ಮನೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಹಳ್ಳಿ ಮನೆಯ ಯುಗಾದಿ ಹಬ್ಬದ ವಿಶೇಷವಾದ ಅಡುಗೆಗಳು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಮುಗೀತು. ಇನ್ನೇನು ತಿನ್ನಬೇಕು, ಆವಾಗ 1-2 ಲವಂಗ ತೊಗೊಂಡು ಹಾಕಿದ್ರೆ ಮಜಾ ಇರುತ್ತೆ ಅಲ್ವಾ? ಎಷ್ಟು ಬೇಕು ಲವಂಗ ನಿಮಗೆ? ಅದು ಪುನಃ ಹಾಕಿ. ಪೂರ ಹಾಕ್ಬಿಡೋದಾ? ಇಷ್ಟು ನೋಡಿ, ಲವಂಗ ತೊಗೊಂಡಿದ್ದೀನಿ, ಒಂದು 4-5 ಲವಂಗ. ಇದನ್ನು ಹಾಕ್ಬಿಟ್ರೆ ಅದ್ರದ್ದು ಘಮ ಬೇರೆ ಆಗುತ್ತೆ. ಅದನ್ನು ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ. ಇವತ್ತು ಬಿಸಿಯಾಗಿರುವಂಥ ಸ್ಥಳದಲ್ಲೇ ಇಲ್ಲೇ ಮಾಡಿದಂಥ ಅದ್ಭುತವಾದಂಥ ಹಲಸಿನ ಪಾಯಸ. ಯಾಕಂದರೆ ಸುಚಿತ್ರ ಬೇರೆ ಇಲ್ಲ ಇವತ್ತು. ಏನು ಬೇಕಾದ್ರೆ ನಾವೇ ತಿಂದು ಮಜಾ ಉಡಾಯಿಸ್ಬೋದು. ಯುಗಾದಿ ಹಬ್ಬ ಸ್ಪೆಷಲು, ಹಳ್ಳಿ ಮನೆ ಸ್ಪೆಷಲು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ, ಬರ್ಸ್ಕೊಂಬೋಣ, ತಿನ್ಬೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧರ್ಮಣ್ಣವರು ಅದ್ಭುತವಾಗಿರುವಂಥ ಹಲಸಿನ ಹಣ್ಣಿನ ಪಾಯಸ ಮಾಡಿದ್ದಾರೆ. ಹೆಂಗಿದೆ ಅಂತ ಹೇಳಿದ್ರೆ 15-20 ನಿಮಿಷಕ್ಕೆ ಮನೆಯಲ್ಲೇ ನೀವು ಮಾಡ್ಕೋಬೋದಂಥ ಪಾಯಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಳ್ಳಿ ಮನೆಯ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಳ್ಳಿ ಮನೆ ಸ್ಪೆಷಲು ಸಿಕ್ಕಾಪಟ್ಟೆ ಸಖತ್ತಾಗಿರೋದು, ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋ 15 ನಿಮಿಷಕ್ಕೆ ನೀವು ಮನೆಯಲ್ಲಿ ಒಂದು ಒಳ್ಳೆ ಪಾಯಸ, ಹಲಸಿನ ತೊಳೆಯ ಪಾಯಸ ಮಾಡ್ಕೋಬೋದು. ಪಾಯಸವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಹಳ್ಳಿ ಮನೆ ಮಲ್ಲೇಶ್ವರದ ಇನ್ಚಾರ್ಜ್ ಅವ್ರು ಬಂದಿದ್ದಾರೆ. ತಮ್ಮ ಹೆಸರು? ಸರ್ ಅಭಿಷೇಕ್ ಅಂತ. ಅಭಿಷೇಕ್, ಎಷ್ಟು ವರ್ಷ ನೀವು ಬಂದು? ಸರ್ ಒಂದು 10 ವರ್ಷದಾಗಿದೆ. 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಫುಲ್ಲು ಏನು ಯುಗಾದಿ ಬಂದರೆ ಹಿಡಿಯೋಕ್ಕಾಗಲ್ಲ ಸರ್. ಯಾವುದೇ ಹಬ್ಬ ಬಂದರೂ ಆಟಗಳೆಲ್ಲ ಇರೋದು. ಈ ಸರಿ ಹಳ್ಳಿ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಏನು ಮಾಡ್ತಾ ಇದ್ದೀರಿ? ಜಾಕ್ ಫ್ರೂಟ್ ಪಾಯಸ ಮಾಡ್ತಾ ಇದೀವಿ. ಓಕೆ. 2 ವೆರೈಟಿ ಪಲ್ಯ ಇರುತ್ತೆ. ಓಕೆ. 2 ವೆರೈಟಿ ಕೋಸಂಬರಿ ಇರುತ್ತೆ. ಓಕೆ. ಒಂದು ಉಸ್ಲಿ ಇರುತ್ತೆ. ಒಂದು ಪೈನಾಪಲ್ ಗೊಜ್ಜು ಅಂತ ಮಾಡ್ತೀವಿ. ಓಕೆ. ಅದ್ ಬಿಟ್ಟು ನೆಕ್ಸ್ಟ್ ಒಂದು ಮಾಂಕಾಯಿ ಚಿತ್ರಾನ್ನ ಅಂತ ಮಾಡ್ತಾ ಇದೀವಿ. ಓಕೆ. ನೆಕ್ಸ್ಟ್ ಬಿಸಿಬೇಳೆ ಬಾತ್ ಬರುತ್ತೆ, ರೈಸು, ಆಮೇಲೆ ಸಾಂಬಾರು, ಒಬ್ಬಟ್ಟು, ಹೋಳಿಗೆ, ಮತ್ತೆ ಖಾರದಲ್ಲಿ ಸ್ವೀಟಲ್ಲಿ ಒಂದು ಹೋಳಿಗೆ ಬರುತ್ತೆ. ನೆಕ್ಸ್ಟ್ ಬಂದು ಒಂದು ಲಾಡು ಥರ, ಲಾಡು ಇಲ್ಲ ಮೈಸೂರು ಪಾಕ್ ಆ ಥರ ಒಂದು ದೇಸಿ ಮಿಠಾಯಿ ಕೊಡ್ತೀವಿ. ಎಷ್ಟು ಊಟ ನಿಮ್ಮಲ್ಲಿ? ಸರ್ ನಮ್ದು ಈಗ 400 ಬರ್ತಾ ಇದೆ. ಓಕೆ. ನೋಡಿ ಏನಂದರೆ ಎಲ್ಲರೂ ಮನೇಲಿ ಮಾಡಿಕೊಂಡು ಇಷ್ಟೊಂದು ವೈವಿಧ್ಯಮಯ ಅಡುಗೆಗಳನ್ನ ಒಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಒಂದು 3-4 ಜನ ಇರ್ತಾರೆ, ಇಷ್ಟೊಂದೆಲ್ಲ ಒಟ್ಟಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಹೋದ ಹಳ್ಳಿ ಮನೆಗೆ ಹೊಟ್ಟೆ ತುಂಬ ಕಣ್ಣಿಗೆ ಬೇಕಾದ ತಿನ್ಕೊಂಡು ಬಂದ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಲಸಿನ ಹಣ್ಣಿನ ಪಾಯಸ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ನೋಡಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನ ಹಣ್ಣಿನ ಪಾಯಸ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡಬೇಕು. ಕೊಡಿ ಸರ್, ಟೇಸ್ಟೇ ಮಾಡೋಣ. ಹೇಳಿ ಸರ್, ಹಳ್ಳಿ ಮನೆ ಸ್ಪೆಷಲ್. ಎಸ್. ಅದ್ಭುತ, ಸಕ್ಕತ್ತಾಗಿದೆ. ಕಳೆದೋಗ್ಬಿಡ್ತೀರ ತಿಂದರೆ ನೀವು. ಹೆಂಗಿದೆ ಗೊತ್ತಾ? ಬಾಯಿಲಿಟ್ರೆ ಹಳಸಣೆಲ್ಲ ಚೆನ್ನಾಗಿ ಬೆಲ್ದಲ್ಲಿ ಬೆಂದಿದೆ. ಬಾಯಿಲಿಟ್ರೆ ಹಂಗೆ ಕರ್ಗೋಗ್ತಾ ಇದೆ. ಅದರೊಳಗೆ ಒಳ್ಳೆ ನಂದಿನಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಕರೆದು ಕೊಟ್ಟಿದ್ದಾರೆ. ಆ ಲವಂಗ ಹಾಕಿದ್ದಾರೆ ಫೈನಲ್ ಆಗೊಂದು. ಅದು ಫ್ಲೇವರು ತುಂಬ ಮಜವಾಗಿದೆ. ಥ್ಯಾಂಕ್ ಯು ಸರ್, ಸಖತ್ತಾಗಿ ಮಾಡಿದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದೀರಿ. ಇನ್ನು ನಿಮ್ಮ, ಯಾಕಂದರೆ ಈ ತಿಂಗಳು ಪೂರ್ತಿ ಹೆಚ್ಚು ಕಡಿಮೆ ಹಬ್ಬದ ತನಕ ಹಳ್ಳಿ ಮನೆ ಸ್ಪೆಷಲ್ ಎಣ್ಣೆ. ಧರ್ಮಣ್ಣನವ್ರಿಗೆ ನಮ್ಮ ಮಿಲೆಕ್ಸ್ ಅವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ. ಇನ್ಸ್ಟೆಂಟ್ ಫುಡ್ಡು ಮಿಲೆಕ್ಸ್ ಅವ್ರದ್ದು ದೋಸೆ ಇದೆ, ಇಡ್ಲಿ ಇದೆ, ಪೊಂಗಲ್ ಇದೆ, ಉಪ್ಪಿಟ್ಟಿದೆ, ಎಲ್ಲವೂ ಇದ್ರೊಳಗಿದೆ. ಒಂದು ಸರಿ ತೊಗೊಂಡೋಗಿ ನಿಮ್ಮ ವೈಫ್ ಕೈಯಲ್ಲಿ ಕೊಟ್ಟು ಒಳ್ಳೆ ಆರೋಗ್ಯದ ಅಡುಗೆ ಮಾಡಿಸ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸರ್. ಅಭಿ ಅವರೇ, ನಿಮಗೂ ಕೂಡ ನಮ್ಮ ಮಿಲೆಕ್ಸ್ ಅವರ ಆಕರ್ಷಕ ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೊಳ್ಳೆ ಅಡುಗೆಗಳು, ಒಳ್ಳೊಳ್ಳೆ ರುಚಿಗಳು. ಯಾಕಂದರೆ ಹಬ್ಬ ಅಂದ ತಕ್ಷಣ ಒಂದು ವಿಶೇಷವಾದ ಅಡುಗೆ ತೋರಿಸ್ಬೇಕು ಅಂತ ಮಾಡಿದಂಥದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ ಪ್ಯೂರ್ ಆಯಿಲನ್ನು. ಯಾಕಂದರೆ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ,
ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ. ಜೊತೆಗೆ ನಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸೋದು ಸನ್ಪ್ಯೂರ್ ಆಯಿಲ್. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳಲ್ಲೂ ಸಿಗುವಂಥದ್ದು ನಮ್ಮ ಸನ್ಪ್ಯೂರ್ ಆಯಿಲ್. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ, ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ. ಮಿಲೆಕ್ಸ್ 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 ತುಂಬ ಜನಕ್ಕೆ ಸಣ್ಣ ಆಗಬೇಕು ಅಂತ ಇಷ್ಟ, ಆರೋಗ್ಯವಾಗಿರಬೇಕು ಅಂತ ಇಷ್ಟ, BP ಶುಗರು ನಾರ್ಮಲ್ ಆಗಿರಬೇಕು ಅಂತಲೂ ಇಷ್ಟ. ಆದರೆ ಏನು ಮಾಡೋದು ಸಾರ್, ಏನು ತಿನ್ನಬೇಕು ಸರ್, ಏನು ತಿನ್ನಬೇಕು ಅಂದರೆ ಆರೋಗ್ಯಕರವಾದಂಥ ನಮ್ಮ ಮಿಲೆಕ್ಸನ್ನು ತಿನ್ನಬೇಕು. ಮಿಲೆಕ್ಸ್ ಇದೆಯಲ್ಲ, ಇದು ಮಿಲೆಟ್ಸಿಂದ ಮಾಡಿರೋದು, ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಫುಡ್ ಇದು. ದೋಸೆ ಇದೆ, ಇಡ್ಲಿ ಇದೆ, ಉಪ್ಪಿಟ್ಟಿದೆ, ಇದನ್ನೆಲ್ಲವನ್ನು ಕೂಡ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಂಡು ತಿಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದು ಮಿಲೆಕ್ಸ್ ಅವರದ ಚೂರ್ಣಮ್ ಅಂತೇಳಿ, ಇದು ಹೆಲ್ದಿ ಡ್ರಿಂಕು. ಇದನ್ನು ಒಂದು 2 ಸ್ಪೂನ್ ಹಾಕಿ ಬಿಸಿಲು ಚೆನ್ನಾಗಿ ಕಲಸಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಇದನ್ನು ತೊಗೊಂಡು ಒಂದು 3 ತಿಂಗಳು ಕುಡಿದು ನೋಡಿ, BP ಶುಗರ್ ನಾರ್ಮಲ್ ಆಗಿರುತ್ತೆ, ವೆಯ್ಟ್ ಒಂದು 7ರಿಂದ 8 kg ಕಡಿಮೆ ಆಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಹೆಲ್ದಿ ಫೀಲಿಂಗ್, ಸಖತ್ತಾಗಿದ್ದೀನಿ ನಾನು ಅಂತ. ಎಲ್ಲ ಕಡೆ ಸಿಗ್ತದೆ, ತೊಗೊಂಡು ಒಂದ್ಸರಿ ಉಪಯೋಗಿಸಿ ನೋಡಿ. ಎಲ್ಲ ಮೆಡಿಕಲ್ ಶಾಪ್ನಲ್ಲಿ, ಜನರಲ್ ಸ್ಟೋರಲ್ಲಿ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ, ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಉತ್ಪನ್ನಗಳು ಸಿಗುತ್ತೆ, ಅದು ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್. ಓಕೆ, ಒಳ್ಳೊಳ್ಳೆ ಹಬ್ಬದ ಊಟಗಳನ್ನ ನಾವು ಹೇಳ್ಕೊಡ್ತಾ ಇದ್ವಿ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಈ ಥರ ಹೊಸ ಹೊಸ ಅಡುಗೆಗಳು ನಿಮಗೆ ಬೇಕಾಗಿದೆ, ಹೊಸ ಹೊಸ ಅಡುಗೆನ ಕಲ್ತ್ಕೋಬೇಕಾಗಿದ್ರೆ, ಹೊಸ ಹೊಸ ಹೋಟೆಲ್ ರುಚಿ ನಿಮ್ಮಲ್ಲಿ ನೋಡಬೇಕಾಗಿದ್ರೆ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಎಲ್ಲ ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ ಅಂತ ತಿಳಿಸಿ ಮತ್ತೆ ಹೊಸ ಅಡುಗೆಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.